ಶ್ರೀರಾಮ್ಪುರ ಠಾಣಾ ವ್ಯಾಪ್ತಿಯ ರೈಲ್ವೆ ಟ್ರ್ಯಾಕ್ ಬಳಿ ಒಬ್ಬ ಮಹಿಳೆಯ ಮೃತದೇಹ ಪತ್ತೆಯಾಗಿರೋ ಬಗ್ಗೆ ಮಾಹಿತಿ ಬಂದಿದೆ. ತಕ್ಷಣ ನಮ್ಮ ಅಧಿಕಾರಿಗಳು ಹೋಗಿ ಅಲ್ಲಿ ಪರಿಶೀಲನೆ ಮಾಡಲಿಕ್ಕಾಗಿ ಮುಖದ ಮೇಲೆ ಮತ್ತು ಕುತ್ತಿಗೆ ಹತ್ತಿರ ಗಾಯ ಇರುವಂತೆ ಕಂಡುಬರುವ ಸುಮಾರು 20 ವರ್ಷದ ಒಬ್ಬ ಮಹಿಳೆ ಅಲ್ಲಿ ಮೃತಪಟ್ಟು ಬಿದ್ದಿರುವುದು ಖಚಿತವಾದ ಮೇರೆಗೆ ಪರಿಶೀಲಿಸಿ ನೋಡಲಾಗಿ ಆ ಮೃತಪಟ್ಟ ಮಹಿಳೆ ಹೆಸರು ಯಾಮಿನಿ ಪ್ರಿಯಾ ಅಂಥೇಳಿ, ಸುಮಾರು 20 ವರ್ಷ. ಇವರು ಅಲ್ಲೇ ಶ್ರೀರಾಮ್ಪುರ ವ್ಯಾಪ್ತಿಯ ಸ್ವಾತಂತ್ರ್ಯ ನಗರ ಅಂತ ಏನೊಂದು ಕಾಲನಿ ಇದೆ, ಆ ಕಾಲನಿಯಲ್ಲಿ ಸ್ವತಂತ್ರ ಪಾಳ್ಯ ಅಂತೇಳಿ ಆ ಒಂದು ಪ್ರದೇಶದಲ್ಲಿ ವಾಸವಾಗಿರೋರು. ಬನಶಂಕರಿ 3rd ಸ್ಟೇಜಲ್ಲಿ ಇರ್ತಕ್ಕಂಥ ನರಗುಂದ್ ಕಾಲೇಜ್ ಅಂತ ಬಿಫಾರ್ಮಸಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಬಿಫಾರ್ಮಸಿ ಓದ್ತಾಯಿದ್ರು. ಅವರು ಕಾಲೇಜ್ ಮುಗಿಸ್ಕೊಂಡು ಬರುವಾಗ ಯಾರೋ ದುಷ್ಕರ್ಮಿಗಳು ಅವ್ರ ಮೇಲೆ ಹಲ್ಲೆ ಮಾಡಿ ಅಲ್ಲಿಂದ ಪರಾರಿಯಾಗಿರೋದು ಕಂಡು ಬಂದಿರುತ್ತೆ. ಆ ಪ್ರಕಾರ ನೆಕ್ಸ್ಟ್ ಅವರಿಂದ ಸಂಬಂಧಿಕರಿಂದ ಕಂಪ್ಲೇಂಟ್ ತೊಗೊಂಡು ನಾವು ಕೇಸ್ ರಿಜಿಸ್ಟರ್ ಮಾಡಿ ಕೂಡಲೇ ಆರೋಪಿಯನ್ನು ಪತ್ತೆ ಮಾಡೋ ಕ್ರಮ ಕೈಗೊಂಡಿದ್ದೀವಿ ಮತ್ತು ಮುಂದಿನ ತನಿಖೆಯನ್ನು ಕೈಗೊಳ್ತೇವೆ. ಈಗ ಅಂದರೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗಿದೆ, ಅದೇ ಪ್ರದೇಶದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅಂತ ಹೇಳಿ. ಸೊ ಇನ್ನೂ ನಾವು ಅವನ್ನ ಸೆಕ್ಯೂರ್ ಮಾಡಿ ವಿವರವಾಗಿ ತಿಳ್ಕೊಂಡ್ಮೇಲೆ ನಮಗೆಲ್ಲ ಮಾಹಿತಿ ಗೊತ್ತಾಗ್ತದೆ. ಬೇಸಿಕ್ ಆಗಿ ಏನಾದ್ರು ಪ್ರೀತಿ ಪ್ರೇಮ ಆ ಥರ ಹಿಂದೆ ಬಿದ್ದಿದ್ದ ಅನ್ನುವಂಥದ್ದು ಆರೋಪ ಇದೆ ಅವ್ರ ತಂದೆದು. ಹಿಂದೆ 6 ತಿಂಗಳ ಹಿಂದೆ ಕರೆದು ವಾರ್ನಿಂಗ್ ಕೂಡ ಕೊಟ್ಟಿದ್ರು ಸ್ಟೇಷನ್ ಅಲ್ಲಿ ಆತನಿಗೆ ಅನ್ನುವಂಥದ್ದು. ಅದೇ ವಿಚಾರಕ್ಕೆ ಏನಾದ್ರು ಇರ್ಬೋದಾ? ಅದೇ ಈಗ ನಾವು ಅವನಿಗೆ ಸೆಕ್ಯೂರ್ ಮಾಡಿದ ಮೇಲೆ ಏನು ಅಂತ ನಮಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ದಸ್ತಗಿರಿ ಮಾಡಿ ಇನ್ನೊಂದು ಸಲ ಡೀಟೇಲ್ ಇಂಟ್ರೋಗೇಷನ್ ಮಾಡಿ ಮತ್ತೆ ತಮಗೆ ವಿವರವಾದ ಮಾಹಿತಿಯನ್ನು ಕೊಡ್ತೇವೆ. ಇಲ್ಲ, ಆ ಥರ ಏನು ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಅದೇ ಈಗ ಸೋಕೋ ಟೀಮ್ ಕೂಡ ಹೋಗಿದೆ ನಮ್ಮದು ಮೇಲೆ, ಅಂದರೆ ಇಂಜುರೀಸ್ ಎಲ್ಲ ಇರೋದು ನಮಗೆ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಬಿಯಾಂಡ್ ದ್ಯಾಟ್ ಏನಾದರೂ ಇದ್ದರೆ ಅದನ್ನು ಸೋಕೋ ಟೀಮ್ನವರೆಲ್ಲ ಇದು ಮಾಡಿ ಪರಿಶೀಲನೆ ಮಾಡಿ ಅದ್ರ ಬಗ್ಗೆ ಕೂಡ ಇದು ಮಾಡ್ತೀವಿ, ಎವಿಡೆನ್ಸ್ ಕಲೆಕ್ಟ್ ಮಾಡ್ತೀವಿ. ಸರ್, ಯಾರೋ ಒಂದು ಹುಡುಗ ಆ ಹುಡುಗಿ ಹಿಂದೆನೂ ಕೂಡ ಅಷ್ಟೇ ಲವ್ ಮಾಡು ಅಂತ ಟಾರ್ಚರ್ ಮಾಡ್ತಿದ್ದಂತೆ, ಪೊಲೀಸ್ ಸ್ಟೇಷನ್ ಕೂಡ ಕೇಸ್ ಹೋಗಿತ್ತಂತೆ. ಈಗ ಹೇಳಿದರು ಈ ಥರ ಇದಿದೆ ಅಂತೇಳಿ. ನಮಗೆ ಅವನು ಸಿಕ್ಕ ಮೇಲೆ ಖಚಿತವಾದ ವರ್ಷನ್ ಗೊತ್ತಾಗ್ತದೆ ಏನು ಅಂತೇಳಿ. ಯಾಕಂದರೆ ಒಂದು ಪಾರ್ಟ್ ಮಹಿಳೆ ಮೃತಪಟ್ಟಿದ್ದಾರೆ, ಇನ್ನೊಂದು ಪಾರ್ಟ್ ಇರೋದು ಅವನಿಗೆ ನಾವು ಕರೆಕ್ಟಾಗಿ ಇಂಟ್ರೋಗೇಷನ್ ಮಾಡಿದಾಗ ನಮಗೆ ಗೊತ್ತಾಗ್ತದೆ. ಗೊತ್ತಾದಮೇಲೆ ನಮಗೆ ಏನು ಮಾಹಿತಿ ಸಿಗುತ್ತೆ ಅದ್ರ ಬಗ್ಗೆ ಮುಂದೆ ಮತ್ತೆ ಇನ್ನೂ ಆಗಿಲ್ಲ. ಇನ್ನೂ ಸೆಕ್ಯೂರ್ ಮಾಡಲಿಕ್ಕೆ ಇದು ಮಾಡಿದ್ದೀವಿ, ಟೀಮ್ಸ್ ಮಾಡಿದ್ದೀವಿ, ಸಾಧ್ಯದಷ್ಟು ಬೇಗ ಸೆಕ್ಯೂರ್ ಮಾಡ್ತೀವಿ.